ನೋಡಿ ಫ್ರೆಂಡ್ಸ್, ಇವತ್ತು ಹುಣ್ಣಿಮೆ. ಈ ಥರ ಪೂಜೆ ಮಾಡಿಕೊಂಡೆ ನಾನು. ಪ್ರತಿ ಹುಣ್ಣಿಮೆಗೆ ಈ ಥರ ಪೂಜೆ ಮಾಡ್ಕೊತೀನಿ. ಮಹಾಲಕ್ಷ್ಮಿ, ನಾರಾಯಣ, ಬೆಳ್ಳಿ ಬಟ್ಟಲು ಅಕ್ಕಿ ಹಾಕಿಟ್ಬಿಟ್ಟು ಇಡ್ತೀನಿ. ಯಾವಾಗಲೂ ಇದೇ ಥರ ನಾನು ಮಾಡ್ಕೊಳ್ಳೋದು. ಇವತ್ತು ಸಜ್ಜಿಗೆ ಮಾಡ್ಕೊತಾ ಇದ್ದೆ. ಇವತ್ತು ಆಗಲಿಲ್ಲ ಮಾಡೋಕ್ಕೆ. ಸಂಜೆ ನಾನು ಮಾಡಿಡ್ತೀನಿ. ನೋಡಿ, ಬೆಳಗ್ಗೆನೇ ಈ ಥರ ಪೂಜೆ ಮಾಡ್ಕೊತೀನಿ. ತಾಂಬೂಲಗೆ ಬಂದು ಬಾಳೆಹಣ್ಣೆಲ್ಲ ನೈವೇದ್ಯ ಮಾಡಿದೆ. ಈ ಥರ ಆರತಿ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊತೀನಿ ಫ್ರೆಂಡ್ಸ್. ಸತ್ಯನಾರಾಯಣ ಸ್ವಾಮಿ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರ ಎಲ್ಲನೂ ಹೇಳ್ಕೊತೀನಿ ಫ್ರೆಂಡ್ಸ್. ಸರಳವಾಗಿ ಮನೆಯಲ್ಲೇ ನಾನು ಹುಣ್ಣಿಮೆ ಪೂಜೆ ನಾನು ಮಾಡ್ತೀನಿ ಫ್ರೆಂಡ್ಸ್. ಟೈಮ್ ಇದ್ದರೆ ದೇವಸ್ಥಾನಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಮನೆಯಲ್ಲೇ ನಾವು ಎಲ್ಲಿರ್ತೀರೋ ಅಲ್ಲೇ ನಮಗೆ ದೇವಾಲಯ ಫ್ರೆಂಡ್ಸ್. ನಾವು ನಂಬಿ ಇಷ್ಟಪಟ್ಟು ಮಾಡಿದ ಪೂಜೆ ಯಾವತ್ತೂ ಆಗಲಿ ನಮಗೆ ಇದಾಗಲ್ಲ, ನಮಗದು ಒಳ್ಳೆಯದಾಗೇ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಸರಳವಾಗಿ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವು ಸಿಕ್ತು. ಮಲ್ಲಿಗೆ ಹೂವು ಅಂದರೆ ಮಹಾಲಕ್ಷ್ಮಿ ತುಂಬ ಇಷ್ಟನೇ. ವೆಂಕಟರಮಣ ಸ್ವಾಮಿಗೆ ತುಳಸಿ ಅಂದರೆ ತುಂಬ ಇಷ್ಟ. ನೋಡಿ, ಅರ್ಚನೆ ಎಲ್ಲ ಮಾಡಿಕೊಂಡು ಎಲ್ಲ ಪೂಜೆನೂ ನಾನು ಬೆಳಿಗ್ಗೆ ಎದ್ದು ಎಲ್ಲ ಮನೆಯೆಲ್ಲ ನೀಟ್ ಮಾಡಿ ಎಲ್ಲ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್. ಈ ಥರನೇ ಫ್ರೆಂಡ್ಸ್ ಪ್ರತಿ ಹುಣ್ಣಿಮೆಗೂ ನಾನು ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ 5 ಬತ್ತಿ ಎತ್ಕೊಂಡು ತುಪ್ಪದಲ್ಲಿ ಹತ್ಕೊಂಡು ಲಕ್ಷ್ಮೀ ನಾರಾಯಣಗೆ ಈ ಥರ ಆರತಿ ಮಾಡ್ತೀನಿ ಫ್ರೆಂಡ್ಸ್. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ಮಹಾಲಕ್ಷ್ಮಿಗೆ ನಮಃ, ಓಂ ಮಹಾಲಕ್ಷ್ಮಿಗೆ ನಮಃ. ನಮ್ಮೆಲ್ಲರನ್ನೂ ಕಾಪಾಡಪ್ಪ. ನೋಡಿ ಫ್ರೆಂಡ್ಸ್, ಈ ಥರ ಹುಣ್ಣಿಮೆ ಪೂಜೆ ಯಾವಾಗಲೂ ನಾನು ಇದೇ ಥರನೇ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನಾವು ಭಕ್ತಿಯಿಂದ ಮಾಡಿದರೆ, ಭಕ್ತಿಯಿಂದ ಏನು ಹೂವು ಇರುತ್ತೋ ಅದನ್ನು ಇಟ್ಬಿಟ್ಟು ಭಕ್ತಿಯಿಂದ ಮಾಡಿದ್ರೆ ಸರಳವಾಗಿ ಆಗ್ತೀವಿ ಫ್ರೆಂಡ್ಸ್. ಸರಳವಾಗಿ ಪೂಜೆ ಮಾಡೋದು ನಮ್ಗೆ ಇಷ್ಟ ಆಗ್ತದೆ, ಸಿದ್ಧಿ ಆಗುತ್ತೆ ಫ್ರೆಂಡ್ಸ್. ಓಂ ನಮೋ ನಾರಾಯಣ, ವಿಷ್ಣುದೇವ ಮಹಾಲಕ್ಷ್ಮಿ ಸರ್ವಮಂಗಳೆ. ನೋಡಿ, ಈ ಥರ ಎಲ್ಲ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಆರತಿ ಮಾಡಿಕೊಂಡು ಯಾವಾಗಲೂ ನಾನು ಇದೇ ಥರನೇ ಫ್ರೆಂಡ್ಸ್ ನಾನು ಮಾಡೋದು. ನೀವು ಫ್ರೆಂಡ್ಸ್ ಮನೆಯಲ್ಲೇ ಕುತ್ಕೊಂಡು ನೋಡಿ, ಸಂಜೆನೂ ಇದೆ, ಹುಣ್ಣಿಮೆ ಇದೆ, ನೀವು ಸಂಜೆ ಪೂಜೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನೋಡಿ, ಓಂ ನಮೋ ನಾರಾಯಣ, ವಿಷ್ಣುದೇವ, ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಸತ್ಯನಾರಾಯಣ ಸ್ವಾಮಿ ನಮಃ. ಎಲ್ಲ ಮನೆಯೆಲ್ಲ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಸಾಮಾನ್ಯವಾಗಿ ಯಾವಾಗೂ ಮನೇಲಿ ಘಮ 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 ಅಂತ ಇರಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಕೊಡ್ತೀನಿ.